ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇಂದಿನ ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲ ವಿಡಿಯೋಸ್ ಕೂಡ ಅಪ್ಡೇಟ್ ಆಗ್ತಾ ಇರ್ತದೆ. ಈ ಕಡೆ ಅಜಿತ್ತು ಭೂಮಿ ಬೇಸರದಿಂದ ಆಸ್ಪತ್ರೆಯಿಂದ ಹೊರಗೆ ಬರ್ತಿದ್ದಾಗನೆ ದೇವಯಾನಿ ಮೊಸಳೆ ಕಣ್ಣೀರಾಗ್ತಾ ಅಜಿತ್ ಕಾಲಿಗೆ ಬಿದ್ದು ಬೇಡ್ಕೊಬಿಟ್ನಪ್ಪ, ಭದ್ರನ್ನ ಬೇಡಕೊಣು, ನಮ್ಮ ಅಜಿತ್ಗೆ ತೊಂದರೆ ಆಗ್ತದೆ, ಸರೆಂಡರ್ ಆಗೋ, ನಿಜ ಒಪ್ಕೊಳ್ಳು ಅಂತ ಹೇಳಿ. ಆದ್ರೆ ಅವನು ಬಿಲ್ಕುಲ್ ಒಪ್ತಲೆ. ನೀವ್ಯಾಕತೆ ಅವನನ್ನ ಕಾಲಿಗೆ ಬಿದ್ದು ಬೇಡ್ಕೊಳಕ್ ಹೋದ್ರಿ? ಇದು ದೊಡ್ಡ ಕುರುಕ್ಷೇತ್ರ ತರನೇ ಕಾಣ್ತಾ ಇದೆ. ಕಾನೂನನ್ನ ಕೃಷ್ಣನೇ ನನ್ನ ಸಾರಥಿ, ಸತ್ಯ ಅನ್ನೋದೇ ನನ್ನ ಪಾಶುಪತಾಸ್ತ್ರ. ನಾನ್ ಮಾತ್ರ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಸೋಲು ಅನ್ನೋ ಮಾತೇ ಇಲ್ಲ. ಖಂಡಿತ ನಾನು ಕಂಡಿಡ್ದೇ ಹಿಡಿತೀನಿ. ಅದಕ್ಕೆ ದೇವಯಾನಿ ಹೇಳ್ತಾಳೆ, ಅವನು ಸುಳ್ಳೇಳಿ ಸಿಂಪತಿ ಗಿಟ್ಟಿಸ್ಕೊಂಡಿದ್ದಾನಲ್ಲ ಅಜಿತ್, ಇವತ್ ಸುಳ್ಳೇಳಿರ್ಬೋದು ಅತ್ತೆ, ಆದ್ರೆ ಭೂಮಿ ಮೇಲೆ ಅಟ್ಯಾಕ್ ಮಾಡೋದು ನಿಜ ಅಲ್ವಾ ಅಂತೇಳಿ ಅಜಿತ್ ಹೇಳ್ತಾನೆ. ಮತ್ತೆ ಅಜಿತ್ ಎವಿಡೆನ್ಸ್ ಎಲ್ಲ ನನ್ನ ಹತ್ರ ಇದೆ, ಈ ಕೇಸ್ ನಲ್ಲಿ ಅರೆಸ್ಟ್ ಮಾಡಿ ಸತ್ಯ ಏನು ಅನ್ನೋದನ್ನ ಹೊರಗ್ ತಂದೆ ತರ್ತೀನಿ ಅಂತಿದ್ದಾಗೇನೆ ದೇವಯಾನಿಗೆ ಜಂಗಾಬಲ್ವೆ ಹುಡುಗೋಗ್ತದೆ. ಇನ್ನು ನನ್ನನ್ನು ಬಿಡೋಲ್ಲ ಅನ್ನುವಂಥದ್ದು ಅವಳಿಗೆ ಗೊತ್ತಾಗ್ತದೆ. ಇವ್ನು ಈ ವಿಷಯನ ಇಲ್ಲೇ ಬಿಡೋಕ್ ಕಾಣ್ತಾ ಇಲ್ಲ ಅಂತ ದೇವಯಾನಿ ಮನ್ಸಲ್ಲಿ ಅನ್ಕೊಳ್ತಾಳೆ. ಕಾನೂನು ಅನ್ನೋ ಕೃಷ್ಣ ಇವನಿಗೆ ಸಾರಥಿ ಆಗಿರೋದ್ರಿಂದ ತಾನೇ ಇವನಿಗೆ ಇಷ್ಟೊಂದು ಧೈರ್ಯ ಬಂದಿರೋದು, ಸೋಲಲ್ಲ ಅನ್ನೋ ನಂಬಿಕೆ ಇರೋದು. ರೆಡಿಯಾಗು ಅಜಿತ್, ನಾಳೆ ನಿನಗೆ ಸಿಗೋ ಸೋಲು ಯುದ್ಧ ಮಾಡೋಕಲ್ಲ, ಬುದ್ಧ ಭೂಮಿಗೂ ನಿನ್ನನ್ನ ಸೇರ್ಸ್ಕೊಡೋಲ್ಲ ಅಂತ ಹೇಳಿ ಸಂಚ್ ಮಾಡ್ತಾ ಅವಳು ಇತ್ತ ಶ್ರವಣನ್ನ ಹುಡುಕಿ ಬರ್ತಾಳೆ ಮನೆಗೆ. ಶ್ರವಣ ಹತ್ರ ಬರ್ತಿದ್ದಾಗೇನೆ ಶ್ರವಣ್ಗೆ ಆಶ್ಚರ್ಯ, ಇದೇನಿದು ದೇವಯಾನಿ ಇಷ್ಟೊತ್ತಿನಲ್ಲಿ? ಅದಕ್ಕೆ ಹೇಳ್ತಾಳೆ, ರಾತ್ರಿ ಕೊಂದಿದ್ದಾರೆ ಅನ್ನೋದೆಲ್ಲ ನ್ಯೂಸ್ ಅಲ್ಲಿ ನೋಡಿದ್ದೇವೆ, ಏನಾದ್ರೂ ಜಾಗ ಬಿಡೋ ರೀತಿನಲ್ಲಿ ಮಾಡ್ಬಹುದಲ್ವಾ? ಅವನು ಪೊಲೀಸ್ ಕೆಲಸ ಮಾಡ್ತಾ ಇದ್ದಾನೆ ಬಂಡ ಧೈರ್ಯದಲ್ಲಿ, ಆದ್ರೆ ಇವನು ಬಂಡತನ ಮಾಡ್ತಾ ಇದ್ದಾನಲ್ಲ, ನಾವ್ ಏನ್ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ, ಅವನ್ ಕಿವಿಗೆ ಹೋಗ್ತಾ ಇಲ್ಲ. ಬೇರೆ ಏನಾದ್ರೂ ದಾರಿ ತೋರ್ಸ್ಬೋದಲ್ಲ, ಬೇರೆ ಯಾವ್ದಾದ್ರು ಕೆಲಸ ಮಾಡಿಸ್ಬೋದಲ್ಲ ನೀವು ಅಂತ ಹೇಳ್ತಾಳೆ. ಹೇಳ್ದಾಗ ಶ್ರವಣ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಅತ್ತ ತಿರುಗಿರ್ತಾನೆ. ಅಷ್ಟರಲ್ಲಿ ಈ ಕಡೆ ತಿರುಗ್ತಿದ್ದಾಗನೆ ಇವಳು ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ. ಯಾಕೆ ದೇವಯಾನಿ, ಅಜಿತ್ ನಮ್ಮ ಮಗ, ಅವನ್ಗೆ ಯಾವ್ದೇ ತೊಂದರೆ ಆಗ್ಬಾರ್ದಲ್ವಾ? ನೀನು ನಿನ್ ಮಗ ಅಂತ ತಿಳ್ಕೊಂಡಿದೀಯ, ಆಯ್ತು ಅಂತ ಹೇಳಿ ಶ್ರವಣ್ ಸುಮ್ನ ಆಗ್ತಾನೆ. ಈ ಕಡೆ ಅಜಿತ್ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾನೆ, ಭದ್ರನ್ ಮನೆ ಸುತ್ತಲೂ ಪೊಲೀಸ್ ಕಾವಲಿರ್ಲಿ, 4 ಜನ ಅಲ್ಲೇ ಇರ್ಲಿ, ಆಮೇಲೆ ಅಲ್ಲಿ ಯಾರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಹಾಗೇನೆ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾರೆ. ಅಲ್ಲ, ಈ ಕಡೆ ಪೊಲೀಸ್ ಆಫೀಸರ್ ಹೇಳ್ತಾರೆ, ಅಲ್ಲ ಅಮಾಯಕರನ್ನೆಲ್ಲ ಈ ರೀತಿ ನೀನು ಅರೆಸ್ಟ್ ಮಾಡಿಸೋದು ಎಷ್ಟು ಮಾತ್ರ ಸರಿ? ಇಲ್ಲ ಮೇಡಮ್, ಅವನು ಆ ರೀತಿ ನಾಟಕ ಮಾಡ್ತಾ ಇದ್ದಾನೆ ಮೇಡಮ್, ಯಾವುದೇ ಕಾರಣಕ್ಕೂ ಅವನು ಇನ್ನೋಸೆಂಟ್ ಅಲ್ಲ. ಕಮಾನ್ ಅಜಿತ್, ಅವನು ಇನ್ನೋಸೆಂಟ್, ಅವನು ತುಂಬಾನೇ ಅಮಾಯಕ. ನೀನು ಅವನನ್ನ ಅರೆಸ್ಟ್ ಮಾಡಿ ಈ ತರ ಹರಾಸ್ ಮಾಡಕ್ ತಪ್ಪು. ನಿನ್ ವೈಯಕ್ತಿಕ ದ್ವೇಷನ ಯಾಕೆ ಪ್ರೊಫೆಷನಲ್ ತರ್ತಾ ಇದೀಯಾ? ನೋಡು, ನೀನು ಕ್ರಿಮಿನಲ್ಗಳನ್ನ ಹಿಡಿಯೋಕಾಗದೆ ಈ ರೀತಿ ಇನ್ನೋಸೆಂಟ್ನೆಲ್ಲ ನೀನು ಈ ರೀತಿ ಅಪರಾಧಿಗಳನ್ನಾಗಿ ಮಾಡಿ ನೀನು ಸೆರೆಮನೆಗೆ ಆಗ್ತಾ ಇದೀಯ, ಸರಿಯಲ್ಲ. ಇಲ್ಲ ಮೇಡಮ್, ಅವನು ಸಿಂಪತಿ ಪ್ಲೇ ಮಾಡ್ತಾ ಇದ್ದಾನೆ, ಖಂಡಿತ ಅವನು ಇನ್ನೋಸೆಂಟ್ ಅಲ್ಲ, ನೀವು ತಪ್ಪಾಗಿ ಭಾವಿಸಿದೀರಾ. ನೀವ್ ಹೇಳಿದನೆ ಒಪ್ಕೊಳ್ತೀನಿ, ಭದ್ರಾನೇ ಅಪರಾಧಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಒಬ್ಬ ಅಮಾಯಕನನ್ನ ಈ ರೀತಿ ಆತನ ಮೇಲೆ ಕೇಸ್ ಹಾಕೋದ್ ಸರಿನಾ ಅಂತ ಹೇಳಿ ಆಫೀಸರ್ ಅಂತಾಳೆ. ಈ ಕಡೆ ಭೂಮಿ ತಾಯಿ ಚಾಮುಂಡೇಶ್ವರಿ ಹತ್ರ ಕೂತ್ಕೊಂಡು ಹೇಳ್ತಾಳೆ, ಅಪರಾಧಿಯಾದವನು ಅಮಾಯಕನ್ ತರ ವರ್ತಿಸ್ತಾ ಇದ್ದಾನೆ, ಇವತ್ತು ನಿನಗೆ ನ್ಯಾಯದ ಪ್ರತೀಕ ನೀನು, ಶಿಕ್ಷೆ ಕೊಟ್ಟು ದುಷ್ಟರನ್ನ ಸಂಹರಿಸಿ ಶಿಷ್ಟರಿಗೆ ರಕ್ಷಣೆ ಕೊಡೋಳು ನೀನು, ಅನ್ಯಾಯ ಮಾಡ್ಬೇಡಮ್ಮ, ನ್ಯಾಯ ಕೊಡ್ಸಮ್ಮ ಅಂತ ಬೇಡ್ತಾ ಇರ್ತಾಳೆ. ಅಷ್ಟಲ್ಲಿ ಸಂಗೀತ ಬಂದು, ನೋಡಮ್ಮ, ಈ ರೀತಿ ಬೇಡ್ಕೊಳ್ಳೋದು ಕೇಳ್ಕೊಳ್ಳೋದು ಗಂಡಂದಿರ್ಗೆ ಹೆಂಡತಿ ಮಾತ್ರ. ನಿನ್ನಂತ ಹೆಂಡತಿಯರಿದ್ರೆ ಸೋಲೋದು ಇಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಅನ್ಯಾಯನೂ ಆಗೋದಿಲ್ಲ. ಅತ್ತೆ ನನಗೆ ಭಯ ಆಗ್ತಾ ಇದೆ ಅತ್ತೆ. ನೋಡಮ್ಮ, ಇವತ್ತು ನಮ್ಗೆ ಸೋಲು ಅನ್ಸ್ಬಹುದು, ಆದ್ರೆ ಯಾವತ್ತಿಗೂ ಕೂಡ ಸೋಲು ಆಗೋದಿಲ್ಲ ಅವನಿಗೆ, ಹೆದರಬೇಡ ಅಂತ ಹೇಳ್ತಾಳೆ. ನೋಡಿ, ಸಂಬಳ ಎಣ್ಸಕ್ಕೋಸ್ಕರ ಕಾಕಿ ಹಾಕೊಂಡನಲ್ಲ, 29 ರಾಜ್ಯಗಳನ್ನ ತನ್ನ ಸೆರ್ಗಲ್ಲಿ
ಹಾಕೊಂಡು ಕಾಪಾಡ್ತೀನಿ ಅಂತ ನಿಂತಿರ್ತಕ್ಕಂತಹ ಭಾರತ ಮಾತೆ ರೀತಿನಲ್ಲಿ ನಾನು ಕೂಡ ಎಲ್ಲ ಕ್ರಿಮಿನಲ್ಸ್ಗಳನ್ನ, ಎಲ್ಲ ಅಪರಾಧಿಗಳನ್ನ ಸದೆ ಬಡಿದು ಕ್ರಿಮಿನಲ್ಗಳ ಮನಸ್ಸಿನಲ್ಲಿ ವಿಲನ್ ಆದ್ರೂ ತೊಂದರೆ ಇಲ್ಲ ಅನ್ನೋ ರೀತಿನಲ್ಲಿ ನಾನು ಕಾಕಿ ತೊಟ್ಟು ಬಂದವನು. ಯಾವ ಪೊಲೀಸ್ ಅಧಿಕಾರಿ ಒಬ್ಬ ಅಪರಾಧಿನ ಹಿಡಿಯೋದಿಕ್ಕೆ ತನ್ನ ಹೆಂಡತಿನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಪೊಲೀಸ್ ಆಫೀಸರ್ ಕೇಳ್ತಾಳೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಕರ್ಕೊಂಡು ಹೋಗ್ಲಿಲ್ಲ, ಅವಳೇ ಬಂದ್ಲು. ಸೊ ಯುವರ್ ಅಗ್ರಿ ದಟ್ ಸಸ್ಪೆಂಡೆಡ್ ಅಂತ ಹೇಳ್ಬಿಡ್ತಾಳೆ. ಸರಿ, ಈ ಕಡೆ ಒಳಗ್ ಬರ್ತಾನೆ ಶ್ರವಣ್ ಬಂದು ಎಲ್ಲ ಮಾತಾಡ್ಕೊಳ್ತಾನೆ. ಮಾತಾಡ್ಕೊಂಡ್ಮೇಲೆ ಇಲ್ಲ, ಸಸ್ಪೆಂಡ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾಳೆ ಪೊಲೀಸ್ ಆಫೀಸರು. ಅವನು ಈಚೆಗೆ ಬರ್ತಾನೆ. ಈಚೆಗೆ ಬರ್ತಿದ್ದಾಗೇನೆ ಅಲ್ಲಿ ಅಜಿತ್ ನಿಂತಿರ್ತಾನೆ. ಅಂದ್ರೆ ಇಲ್ಲಿ ಈ ಸಸ್ಪೆಂಡ್ ಮಾಡಿಸಿದ್ದು ನೀವೇ ಕಾರಣ ಅಲ್ವಾ? ನೋಡು, ನೀನು ಹೆಂಡತಿ ಮುಂದೆ ಹೀರೋ ಆಗಕ್ ಹೊರಟಿದೀಯ. ಒಬ್ಬ ಹೀರೋ ಆಗೋನು ಸರಿಯಾದ ರೀತಿ ಕೆಲಸ ಮಾಡಿ ಇಲ್ಲಿ ನ್ಯಾಯವನ್ನ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ? ಕ್ರಿಮಿನಲ್ಗಳನ್ನ ಸದೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರವಣ್ ಅಂತಾನೆ. ಶ್ರವಣ್ ಅಂದಾಗ ಅದಕ್ಕೆ ಅವನು ಬೇಸರದಿಂದ ಮನೆಗೆ ಬಂದ್ಬಿಡ್ತಾನೆ. ಮನೆಗ್ ಬಂದವನು ಮನೆಯಲ್ಲಿ ಇನ್ನೇನ್ ಬರ್ಬೇಕು ಅಷ್ಟೇ ಶ್ರವಣ್ ಮೊದಲು ಮನೆಗ್ ಬರ್ತಾನೆ. ಮನೆಗ್ ಬಂದ ತಕ್ಷಣ ಸಂಗೀತ ಕಾಫಿ ಕೊಡ್ಲ ಶ್ರವಣ್ ಅಂತಾಳೆ. ಅದಕ್ಕೆ ಅಜಿತ್, ಬೇಡಮ್ಮ, ಬಾದಾಮಿ ಹಾಲು ಕೊಡಿ. ಅಜಿತ್, ಯಾಕೀಗ್ ಮಾತಾಡ್ತಾ ಇದೀಯಾ ಅಂತ ಘನಕಾರ್ಯ ಮಾಡಿರೋದು. ಅದಕ್ಕೆ ಅಜ್ಜಿ ಇದ್ದವಳು, ಅಜಿತ್ ಸುಮ್ಮನೆ ಇರೋದಿಲ್ಲ, ನನ್ನ ಮಗನ ಮೇಲೆ ಮಾತಾಡಿದ್ರೆ ಈಗೆಲ್ಲ ಅಂದಾಗ, ಹೌದೌದು, ಎತ್ತವ್ರಿಗೆ ಗಿಡ ಮುದ್ದಲ್ವಾ, ನಿನ್ ಮಗ ಏನ್ ಮಾಡಿದ್ರು ಕೂಡ ನಿನಗ್ ಸರಿನೇ. ಅದಕ್ಕೆ ಸಂಗೀತದೋಳು, ಯಾಕೋ ನಿಮ್ಮ ಅವನ ಮೇಲೆ ಈಗೆಲ್ಲ ಮಾತಾಡ್ತಾ ಇದೀಯಾ? ಹೌದಮ್ಮ ಅಂತ ಘನಕಾರ್ಯ ಮಾಡಿದಾರೆ ನಿನ್ ತಮ್ಮ. ಕೇಳು ಅವ್ರ ಬಾಯಿನಲ್ಲೇ. ನೋಡು, ಸುಮ್ನೆ ಮಾತಾಡಿದ್ರೆ ನಾನು ಒಪ್ಪೋದಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ ಅದಕ್ಕೆ ಶ್ರವಣ್ ಜೊತೆ, ಇಡೀ ಕೌರವ ವಂಶನೇ ಸರ್ವನಾಶವಾಯ್ತು, ಹಾಗೆ ಈ ಸದೆ ಬಡಿದೆ ನನ್ ಬಿಡೋದಿಲ್ಲ. ಹಾಗಂದಾಗ ಅದಕ್ಕೆ ಶ್ರವಣ್ ಹೇಳ್ತಾನೆ, ಹೌದೌದೌದೌದು, ನಿಜಾನೇ ಬಿಡು ನೀನು ಹೇಳೋದು, ಸದೆ ಬಡಿತೀಯ ಅಂದಾಗ, ನಾನ್ ಸಿಂಹನೇ ಯಾವತ್ತಿದ್ರು ಕೂಡ, ಸಿಂಹ ಯಾವತ್ತೂ ಕೂಡ ನರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ, ಅದಕ್ಕೆ ಶ್ರವಣ್ ಇದ್ದವನು, ಹೌದು ನೀನ್ ಸಿಂಹನೇ, ಸಿಂಹ ಆದವನು ಯಾರಾದ್ರೂ ಹೆಂಡತಿ ಕರ್ಕೊಂಡು ಹೋಗ್ತಾನ ಕ್ರಿಮಿನಲ್ ಹಿಡಿಲಿಕ್ಕೆ? ಅದಕ್ಕೆ ಆ ಕಡೆ ರಮಣ್ ಇದ್ದವನು, ಏನು ಹೆಂಡತಿ ಕರ್ಕೊಂಡು ಹೋಗಿದ್ದೇನೋ ನೀನು ಅಪರಾಧಿ ಹಿಡಿಲಿಕ್ಕೆ? ಹಾಗಂತಿದ್ದಾಗೇನೆ ಅದಕ್ಕೆ ಶ್ರವಣ್, ಹೌದು ಬಾವ, ಹೆಂಡತಿ ಕರ್ಕೊಂಡು ಹೋಗಿದ್ದ ಹಿಂದೆ, ಇವನ್ ಪರಾಕ್ರಮ ನೋಡಿ ಮಾವ, ಹೆಂಡತಿಗೆ ಯಾವತ್ತು ಗಂಡ ಹೀರೋನೆ, ನಾನು ಭೂಮಿ ವಿಚಾರದಲ್ಲಿ ನನ್ನ ಹೀರೋನೆ, ಹೌದು ಅಂತ ಹೇಳ್ತಾನೆ. ಹೇಳ್ದಾಗ ನಾನು ಭೂಮಿನ ಇವತ್ತು ಮದ್ವೆ ಆದೆ ಅನ್ನೋ ಅಂತ ಕೋಪದಲ್ಲಿ ಇವತ್ತು ಈ ರೀತಿ ಸೇಡ್ ತೀರ್ಸ್ಕೊತಾ ಇದ್ದಾರೆ ನನ್ ಮೇಲೆ, ಹೌದಲ್ವಾ ಅಂದಾಗ, ನೋಡು, ನಾನು ಆ ರೀತಿ ಸೇಡ್ ತೀರ್ಸ್ಕೊಳ್ಳೋನೆಲ್ಲ ನನ್ನ ಸ್ಯಾಡಿಸ್ಟ್ ಅನ್ಕೋಬೇಡ. ಹೌದು, ನೀವ್ ಸ್ಯಾಡಿಸ್ಟೇ, ಯಾಕೆಂದ್ರೆ ದೇವತೆ ಅಂತ ಶಾರದಾ ಅತ್ತೆ ದೂರ ಆಗ್ಬೇಕಾದ್ರೆ ನೀವೇ ಕಾರಣ ಅಂತ ಹೇಳ್ತಾನೆ. ಹಾಗಂತಿದ್ದಾಗೇನೆ ಅಜಿತ್ ಅಂತ ಕೂಗ್ಕೊಳ್ತಾನೆ. ಕೂಗ್ಕೊಂಡಾಗ, ಯಾಕೋ ಹಿಂಗೆಲ್ಲ ಮಾಡ್ತೀಯಾ ಅಂತ ಅಂದಾಗ, ಹೌದಮ್ಮ, ಮಾವ ಅಳಿಯ ಅನ್ನೋ ಸಂಬಂಧ ನಿನ್ ತಮ್ಮ ಉಳಿಸ್ಕೊಂಡಿದ್ದಾನ ನೋಡಮ್ಮ, ನಾನು ಉಳಿಸ್ಕೊಂಡಿದ್ದೀನಿ, ಆತನ ಉಳಿಸ್ಕೊಂಡಿದ್ದಾನ, ಕೇಳು ಮೊದಲು ಅಂತ ಹೇಳಿ ಹಾಗಂತಾನೆ ಅಜಿತ್ ನೊಂದು ನುಡಿನಲ್ಲಿ. ಆ ನೊಂದು ನುಡಿದಾಗ ಅಜಿತ್ ಅಂದಂತ ಮಾತಿಗೆ ಶ್ರವಣ್ ಅವನು ಕೂಡ ಬಹಳ ಮನ್ಸಿಗೆ ಆಘಾತ ಆಗ್ಬಿಡ್ತದೆ. ನಾನು ಏನೋ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ನನಗೆ ಬಂದಿರುತ್ತಲ್ಲ ಅಂತ ಈ ಆಟಕ್ಕೆಲ್ಲ ಸೂತ್ರಧಾರಿ ಆಗಿರ್ತಕ್ಕಂಥ ದೇವಯಾನಿ ಹಿಂದೆ ನಿಂತ್ಕೊಂಡು ನೋಡ್ತಾ ಮುಸಿ ನಗ್ತಾ ಇರ್ತಾಳೆ. ನಾನು ಹಾಕ್ತಂತ ಆ ಪ್ಲೇ ಕಾರ್ಡ್ ಇವಾಗ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಚೆನ್ನಾಗೆ ಕೆಲಸ ಮಾಡ್ತು. ನನಗೆ ಆಗ್ತಂತಹ ಈ ವಿಷ ಶ್ರವಣ್ಗೂ ಮತ್ತು ಅಜಿತ್ಗೂ ಇಬ್ಬರಿಗೂ ಕೂಡ ಟಗ್ಗಾಪರು ಇದೇ ಬೇಕಿದ್ದು ನನಗೆ. ಯಾಕೆಂದ್ರೆ ಅವಳು ಇಡೀ ಮನೆನೇ ನಾಶ ಮಾಡ್ಬೇಕು ಅಂತ ಕೂತಿರೋಳು. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಧನ್ಯವಾದಗಳು.